ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಂಚೋಸ್ ವರ್ಲ್ಡ್. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ನಾನು ಆಫ್ಟರ್ 2 ಮಂತ್ಸ್ ಆದಮೇಲೆ ಅಪ್ಲೋಡ್ ಮಾಡ್ತಾ ಇರೋದು. ಸ್ವಲ್ಪ ಗ್ಯಾಪ್ ಆಯಿತು. ನಾನು ವೀಡಿಯೋಸ್ಗಳನ್ನ ವ್ಲಾಗ್ ಥರ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ. ಏನಕ್ಕೆ ಅಂತಂದರೆ, ನೀವು ನನ್ನ ಹಳೆ ವಿಡಿಯೋ ನೋಡೋದಾದರೆ ನಾನು ಊರಿಂದ ಬಂದ ಮೇಲೆ ಸ್ವಲ್ಪ ಮಗು ಹುಷಾರಿಲ್ದಂಗೆ ಆಯಿತು. ಆಮೇಲೆ ನಾನು ವೀಡಿಯೋಗಳನ್ನ ಮಾಡ್ತಾಯಿದ್ದೆ, ಬಟ್ ಅದನ್ನು ಎಡಿಟ್ ಮಾಡಿ ಹಾಕಬೇಕು ಅಂತಂದಾಗ ನನಗೆ ತುಂಬ ಟೈಮ್ ತಗೊಳ್ತಾಯಿತ್ತು. ನಾನು ಏನು ಮಾಡಿದೆ ಮಿಸ್ಟೇಕ್ ಅಂತಂದರೆ, ಫಸ್ಟು ನಾನು ವೀಡಿಯೋಗಳನ್ನ ಶೂಟ್ ಮಾಡ್ತಾಯಿದ್ದೆ, ಆಮೇಲೆ ಅದಕ್ಕೆ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋದು, ಈ ಥರ ಮಾಡಿ ಡಬಲ್ ಕೆಲಸ ಥರನೇ ನನಗೆ ಈಗ ಅನಿಸ್ತಾ ಇದೆ. ಅವಾಗವಾಗೇ ವಿಡಿಯೋ ಮಾಡಿ ಅವಾಗೇ ವಾಯ್ಸ್ ಓವರ್ ಕೊಡೋದು, ಇಲ್ಲ ಡೈರೆಕ್ಟಾಗಿ ಮಾತಾಡಿದ್ರೆ ಇನ್ನೂ ಈಸಿ ಆಗ್ತಿತ್ತು ಅಂತ ನನಗೆ ಫೀಲ್ ಆಯಿತು. ಸೊ ಇನ್ಮೇಲೆ ನಾನು ಡೈರೆಕ್ಟಾಗಿ ವಾಯ್ಸ್ ಓವರು ಕೊಡ್ದೇನೆ ಹಾಗೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನನ್ನ ಕ್ರಿಸ್ಮಸ್ ಮಂತದ್ದು ವೀಡಿಯೋಸ್ಗಳಿತ್ತು, ಅದನ್ನೆಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕ್ರಿಸ್ಮಸ್ ಟೈಮಲ್ಲಿ ಹೇಗೆಲ್ಲ ನಾವು ರೆಡಿಯಾಗಿದ್ವಿ ಚರ್ಚ್ಗೆ ಹೋಗೋಕ್ಕೆ, ಹಾಗೆಯೇ ಸ್ವಲ್ಪ ಮಾಲ್ಗೆ ನಾವು ವಿಸಿಟ್ ಮಾಡಿದ್ದೀವಿ, ಏಷ್ಯನ್ ಮಾಲು, RMC ಮಾಲು. ಸೊ ಮಾಲಲ್ಲಿ ಫನ್ ಆ್ಯಕ್ಟಿವಿಟೀಸ್ ಇತ್ತು, ಮಕ್ಕಳಿಗೂ ಮತ್ತು ಪೇರೆಂಟ್ಸಿಗೂ ಇತ್ತು. ಸೊ ನಾನು ಕೂಡ ಆಟ ಆಡಿ ವಿನ್ ಆಗಿದ್ದೀನಿ. ಸೊ ಈ ಪಝಲ್ ಗೇಮ್ ಅಂತೂ ತುಂಬ ನಾನೇ ಸ್ವಲ್ಪ ನನಗೆ ಪಝಲ್ ಆಗಿ ಹೋಯಿತು ಅನಿಸುತ್ತೆ, ಆಧಾರ ಮಾಡಿಕೊಂಡೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ಏಷ್ಯನ್ ಮಾಲ್ಗೆ ಹೋಗಿರೋದು. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಇನ್ನು ಎಲ್ಲ ಮಾಲ್ಗಳಲ್ಲೂ ಅಷ್ಟೇ ಅನಿಸುತ್ತೆ, ಕ್ರಿಸ್ಮಸ್ ಟೈಮಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಸು, ಕ್ರಿಸ್ಮಸ್ ಟ್ರೀನ ಮತ್ತು ಕ್ರಿಸ್ಮಸ್ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಎಂಜಾಯ್ ಮಾಡ್ಬೋದು ಆ ಟೈಮಲ್ಲಿ. ಬಟ್ ಎಲ್ಲ ಕಡೆಯೂ ಮಕ್ಕಳನ್ನ ಕರ್ಕೊಂಡು ಹೋಗೋದು ರಿಸ್ಕಿಯಾಗಿ, ಮತ್ತು ಕ್ಲಾಸ್ಗಳು ಇರುತ್ತಲ್ವ ಸ್ಯಾಂಜೋಗೆ. ಸೊ ಅವನು LKGಗೆ ಹೋಗ್ತಾ ಇದ್ದಾನೆ, ಹಾಗಾಗಿ 2 ಮಾಲ್ಗಳಿಗೆ ಮಾತ್ರ ನಾನು ವಿಸಿಟ್ ಮಾಡಿದ್ದು. ಕ್ರಿಸ್ಮಸ್ ಟೈಮ್ ಬಂದರೆ ಅಂತೂ ತುಂಬಾ ಪರ್ಸ್ನಲಿ ನನಗೆ ತುಂಬಾ ಖುಷಿ. ಏನಂತಂದರೆ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೋದು, ಆಮೇಲೆ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿಡೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಗಿರೋಂಥದ್ದು. ಸೊ ಈ ಸಲ ನಾನು ಸ್ವಲ್ಪ ಮಾಲಿಂದೆಲ್ಲ ಡೆಕೋರೇಷನ್ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದೆ. ಸೊ ಫಸ್ಟಿಗೆ ನೀವು ನೋಡಿದ್ರಲ್ಲ ಸ್ಯಾಂಟಾ, ಅದನ್ನು ಕೂಡ ನಾನು ಮಾಲಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟು ವ್ಲಾಗಲ್ಲಿ ನಾನು ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೋದು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ನಾನೇನು ಮಾಡ್ತೀನಿ ಅಂತಂದರೆ, ಕ್ರಿಸ್ಮಸ್ ಡೆಕೋರೇಷನ್ಸ್ ಮನೇಲಿ ಹೇಗೆ ಮಾಡಿದ್ದೀನಿ ಅದನ್ನು ನಾನು ಮತ್ತೆ ಎಲ್ಲ ತೆಗೆದಿಡ್ಬೇಕಲ್ವ, ಆ ಟೈಮಲ್ಲಿ ನಾನು ಅದನ್ನು ನಿಮಗೆ ಎಲ್ಲೆಲ್ಲಿ ತೊಗೊಂಡಿದ್ದು, ಎಷ್ಟು ಪ್ರೈಸ್ ಆಯಿತು, ಹೇಗೆ ಅಂತೇಳಿ ನಾನು ಅದನ್ನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ನೈಟ್ ಚರ್ಚಿಗೆ ರೆಡಿ ಆಗ್ತಿರೋದು. ಇದು ಮಕ್ಕಳಿಗೆ ಬಟ್ಟೆಗಳನ್ನ ಇದನ್ನು ಪರ್ಚೇಸ್ ಮಾಡ್ಕೊಂಡು ಆವತ್ತಿನ ದಿವಸನೇ ಮಾಡಿರೋದು ಅನಿಸುತ್ತೆ. ಸೊ ಬಟ್ಟೆ ಹಾಕ್ಸೋದೇ ದೊಡ್ಡ ಕೆಲಸ ನಮಗೆ. ಇವಾಗ ಈ ಬಟ್ಟೆ ಹಾಕಿದ್ಮೇಲೆ ಅದು ಸೂಟ್ ಆಗಿಲ್ಲ, ಇದು ಸೂಟ್ ಆಗಿಲ್ಲ ಅಂತ ಹೇಳ್ಕೊಂಡು, ಹಾಗೆ ನಮ್ಮ ಒಂದು ಕ್ರಿಸ್ಮಸ್ ಡೇ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಹೇಗೆ ಕ್ರಿಸ್ಮಸ್ ಡೇನ ಸೆಲೆಬ್ರೇಟ್ ಮಾಡಿದ್ದೀರಾ? ಸ್ವಲ್ಪ ಲೇಟಾಗೇ ಕೇಳ್ತಾ ಇದ್ದೀನಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ನೋಡಿ ಇವರಿಗೆಲ್ಲ ಬಟ್ಟೆ ಹಾಕ್ಸ್ಬೇಕಂದ್ರೆ ನೋಡಿ ಕೈನೇ ಕಾಣಿಸಲ್ಲ, ಆ ಥರ ಕೈಯೆಲ್ಲ ಒಳಗಡೆ ಇಟ್ಬಿಟ್ಟಿದ್ದಾನೆ, ಕೈ ಇಲ್ದೊಂಥರ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಬಟ್ಟೆ ಹಾಕ್ಸೋದೇ ದೊಡ್ಡ ಸಾಹಸ ನಮಗೆ ಇಲ್ಲಿ. ಸೊ ನನಗೆ ನನ್ನ ವ್ಲಾಗ್ಗಳನ್ನ ನೋಡಿ, ನನ್ನ ಶಾರ್ಟ್ಸ್ ವೀಡಿಯೋಸ್ಗಳನ್ನ ತುಂಬ ಜನ ನೋಡ್ತಾ ಇದ್ದೀರಾ ನೀವು, ಅದಕ್ಕೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಹಾಗೆ ನನ್ನ ಇನ್ನು ವ್ಲಾಗ್ ಅಪ್ಲೋಡ್ ಮಾಡಬೇಕು, ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು, ಅಟ್ಲೀಸ್ಟ್ ವೀಕಲ್ಲಿ 1 or 2 ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ತುಂಬ ಈಸಿಯಾಗಿ ಮಾಡಬೇಕು ನಾನು ಅದನ್ನು ದೊಡ್ಡ ಎಡಿಟ್ ಎಲ್ಲ ಮಾಡಬೇಕು, ತುಂಬ ಪರ್ಫೆಕ್ಟಾಗಿರಬೇಕು ಅನ್ನೋ ಥರ ಎಲ್ಲ ಮಾಡ್ಕೊಂಡು ನಾನು ಇಷ್ಟು ದಿವಸ ಮಾಡಿದ್ದು. ಬಟ್ ಅದರಿಂದ ನನಗೇನಾಗುತ್ತೆ ಅಂತಂದರೆ, ತುಂಬ ಟೈಮು ಸಾಕಾಗಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಇನ್ಮೇಲೆ ಹೇಗಿರುತ್ತೆ ಹಾಗೆ ರಾ ವೀಡಿಯೋಸ್ಗಳನ್ನ ಹಾಗೆ ಸೇಮ್ ನಾವು ಹೇಗೆ ಮಾತಾಡ್ತೀವಿ ಅದನ್ನೇ ಆ ಟೈಮ್ ಮೊಮೆಂಟನ್ನೇ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ತುಂಬ ಇಷ್ಟ ಆಗ್ಬೋದು ಎಲ್ಲರಿಗೂ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಕ್ರಿಸ್ಮಸ್ ಡೇದು ವ್ಲಾಗು. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಟ್ಲೀಸ್ಟು ಈ 2026 ಅಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕೂಡ ಎಲ್ಲರಿಗೂ. ಹಾಗೆಯೇ ನನಗೆ ಈ ಇಯರಲ್ಲಿ ನನಗೆ 1000 ಸಬ್ಸ್ಕ್ರೈಬರು
ಮಾನಿಟೈಸೇಷನ್ ಆಗುವಂಥ 1000 ಸಬ್ಸ್ಕ್ರೈಬರು 4000 ವಾಚ್ ಅವರು ಕಂಪ್ಲೀಟ್ ಆಗಲಿ ಅಂತ ನಾನು ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದು ಹಾಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಏನೇ ಒಂದು ಕೆಲಸ ನಾವು ಮಾಡಬೇಕಾದಾಗ ನನ್ನಿಂದ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಲೇಬೇಕು. ಸೊ ಈ ಇಯರ್ಲಿ ನನ್ನ ಗೋಲ್ ಬಂದುಬಿಟ್ಟು ನಾನು 1000 ಸಬ್ಸ್ಕ್ರೈಬರ್ನ ಕ್ರಾಸ್ ಆಗೇ ಆಗ್ತೀನಿ ಅನ್ನೋದು ನಂದು. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಹಾಗೇ ನನ್ನ ಮುಂದೆ ಬರುವಂಥ ಬ್ಲಾಗ್ಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಎಲ್ಲರೂ ಬೆಳೆಯೋಣ, ಎಲ್ಲರೂ ಗ್ರೋ ಆಗೋಣ. ಹಾಗೆ ಯಾರೆಲ್ಲ ಈ ಇಯರಲ್ಲಿ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಕೂಡ